ತಾಲೂಕು ಪಂಚಾಯತ್ ಹುನಗುಂದ ಹಾಗೂ ಗ್ರಾಮ ಪಂಚಾಯತ್ ಹಿರೇಬಾದವಾಡಗಿ ಇವರ ಸಂಯುಕ್ತ ಆಶ್ರಯದಲ್ಲಿ ತಾಲೂಕು ಮಟ್ಟದ ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರ ಸಮಿತಿಯ ಕುಂದುಕೊರತೆ ಸಭೆ ಹಿರೇಬಾದವಾಡಗಿಯಲ್ಲಿ ನಡೆಯಿತು. ಸಭೆಯ ಅಧ್ಯಕ್ಷತೆಯನ್ನ ಪಂಚ ಗ್ಯಾರಂಟಿ ಯೋಜನೆಗಳ ತಾಲೂಕು ಅಧ್ಯಕ್ಷರಾದ ಮುತ್ತಂಗ ಕಲಗೂಡಿ ಅವರು ವಹಿಸಿ ಮಾತನಾಡಿದರು. ಸರ್ಕಾರ ಫ್ರೀ ಕೊಟ್ಟ ಮೇಲೆ ನೀವು ಬಿಲ್ ಕಟ್ಟಿರ, ಆ ಬಿಲ್ ಕಾಪಿ ತಗೊಂಡು ಅವ್ರು ಹೇಳ್ತಾರೆ ನೀವು ಮಗನಷ್ಟು ಕಟ್ಟಿರ ಅಥವಾ ಮಗನಿಗಿಂತ ಕಡಿಮೆ ಕಟ್ಟಿರ. ಈಗೇನು 23 ವರ್ಷದಿಂದ ಕಟ್ಟಿರಲ್ಲ, ಅಷ್ಟು ದುಡ್ಡು ಕಟ್ಟಿಲ್ಲ. ಯಾಕೆ ಹೇಳ್ರಿ? ನೀವು ಏನು ಹೆಚ್ಚುವರಿ ಬಳಸಿರ್ತೀರಿ ಅದಷ್ಟೇ ಕಟ್ಟಿರಿ. ಫಲ ಪಡೆದಿರಿ ನಾವು, ಆದ್ರೆ ನಾವು ಹೆಚ್ಚುವರಿ ಪಡೆದಿದ್ದಕ್ಕೆ ನಾವು ಕಟ್ಟಬೇಕಾಗುತ್ತೆ. ಇದು ಒಂದು ಹೊಸ ಯೋಜನೆ ಆಗಿರೋದ್ರಿಂದ ಬಹಳಷ್ಟು ಜನ ಈಗ ನೀವು ಹೇಳ್ತಾ ಇರೋದು ಮತ್ತೀಗ ಕಟ್ಟೋದು ಬಟ್ಟೆ ಕಟ್ಟುದು ಶ್ರೀಮಂತರ ಅನುಕೂಲ ಆಗೈತಿ, ಬಡವರಿಗೆ ಅನುಕೂಲ ಆಗೈತಿ. ನೀವೇನು ಎಲ್ಲರಿಗೂ ಆಗೈತ್ರಿ, ಎಷ್ಟು ಬಳಸ್ತಿದ್ರಿ? ನೀವೇನು ಮಾಹಿತಿ ಹೇಳ್ರಿ, ಅದು ಯಾರಿಗೂ ಕಟ್ಟಿಲ್ಲ. ಬಿಲ್ ಕಟ್ಟೋದು ಕಟ್ಟೆ ಸಾಯೋದು ಇಲ್ಲ. ನೀವು ನಿಮ್ಮ ಬಿಲ್ ತೊಗೊಂಬರ್ರಿ, ನೀವು ಅಲ್ಲ ನಂದು ಒಂದು ಮಾತು. ಸರ್, ಮೊದಲ ಎಷ್ಟು ಬರ್ತದೆ ನನ್ನ ಬಿಲ್ಲು? ಅದ್ರ ಪರ್ಸೆಂಟೇಜ್ 110 ಯೂನಿಟ್ ಕೊಡ್ತೇನೆ ಅಂದ್ರೆ 110 ಯೂನಿಟ್ ನಾನು ನಿಮ್ಗೆ ಇಲ್ಲೇ ನೋಡ್ರಿ. ನೀವು ಏನು ವಾರ್ಷಿಕವಾಗಿ ಬಳಸಿರ್ಲ ಕರೆಂಟು ಅದರಿಂದ 10% ಹೆಚ್ಚುವರಿ. ಈಗ 100 ಅಂತ ಒಂದು ಉದಾಹರಣೆ. ಅದು ಒಂದು ನಿಮಿಷ ನಾನು ಹೇಳೋದು ನಿಮ್ಗೆ ಉದಾಹರಣೆ 100 ಅಂತ ಹೇಳಿದೆ ನಾನು. ಈಗ ಊರಾಗ ಇರ್ಲಾರ್ದವ್ರು ಮೊದಲು ನಾವು 2 ಬಲ್ಬಿಗೆ ಮಾತ್ರ ತಗೊಂಡಿರ್ತೀವಿ ಸರ್. ಆ 2 ಬಲ್ಬಿಗೆ ತಗೊಂಡಿದ್ದಂತಾರು ನಾವು ಏನ್ ಬಳಸ್ತಿರ್ತೀವಲ್ಲ ಆ ವರ್ಷದ ಕರೆಂಟ್ ಇಸ್ತ್ರಿ ಪೆಟ್ಟಿಗೆ ತರಾಕತ್ತೀವಿ. ಮತ್ತಿನ್ನು ಮುಂದುವರೆದು ಏನ್ ಮಾಡ್ತೀವಿ ನಾವು, ವಿದ್ಯುತ್ ಬಳಕೆ ಹೆಂಗಿರ್ಬೇಕಪ್ಪ ಅಂದ್ರೆ ಒಂದು CFL ಬಲ್ಬು ನಾವೀಗ ಹಾಕಿರ್ತಕ್ಕಂಥ ಬಲ್ಬ್ ಇದು 15-18 ಯೂನಿಟ್ ಇರ್ತೈತಿ. ಆದ್ರೆ ನೀವು ಏನ್ ಮಾಡ್ತೀರಿ, ಮಾರ್ಕೆಟ್ ಒಳಗೆ ಕಡಿಮೆ ಗುಣಮಟ್ಟದ ಅಂದ್ರೆ ಮೈಸೂರು ಲ್ಯಾಂಪ್ ಬಲ್ಬ್ ಸಿಗ್ತೈತೆ, 10 ರೂಪಾಯಿ ಅದು ನೀವು ಎಂತ ಸಾದಾ ತಗೊಂಡ್ರು 100 ಯೂನಿಟ್ ಅದು. ಅಂದ್ರೆ ಈ ಬಲ್ಬಿನ 10 ಬಲ್ಬ್ ಉಳಿದ ಸಮ ಆಗ್ತದ. ಹಾಗಾಗಿ ನೀವೇನ್ ಮಾಡ್ತೀರಿ, CFL ಬಲ್ಬು, LED ಬಲ್ಬು 200-300 ಅಂತೇಳಿ ನೀವು ಅವ್ನು ಖರೀದಿ ಮಾಡಂಗಿಲ್ಲ. 10 ರೂಪಾಯಿ 15 ರೂಪಾಯಿ ಮಾರ್ಕೆಟ್ನಾಗ ಸಿಗ್ತಾವಲ್ಲ ಅವ್ನು ತಂದು ಬಳಸಿಬಿಡ್ತೀರಿ. ನಿಮ್ಗೆ ಗೊತ್ತಾಗೋದಿಲ್ಲ. ನೀವು ಹಾಕಿದ ಬಲ್ಬ್ ಒಂದೇ ಇರ್ತೈತಿ ಕರೆ. ನಾನು ಮೊದಲು ಒಂದ ಬಲ್ಬ್ ಹಾಕಿದ್ದೆ ಸರ್, ಈಗ ಒಂದ ಬಲ್ಬ್ ಇದ್ದೀನಿ. ಆದ್ರೆ ಅದ್ರ ಯೂನಿಟ್ ಏನಂತಲ್ಲ ಜಾಸ್ತಿ ಸುಡ್ತೈತಿ. ಅದು ಗೊತ್ತಾಗಲ್ಲ ಏನಾಗತ್ತೆ, ನಾವು 100-200 ಬಳಸುವಂತವ್ರು ಈಗ ಜಾಸ್ತಿ ಯಾಕಾಗತ್ತಂದ್ರೆ ನಾವು ಮಾರ್ಕೆಟ್ ಒಳಗೆ ಫ್ರೀ ಐತಂತ ಇವನ್ ಬಳಸೋದು, ಆಮೇಲೆ ಕಡಿಮೆ ಗುಣಮಟ್ಟದ ವಸ್ತುಗಳನ್ನು ನಾವು ಬಳಸ್ತಾ ಇರೋದ್ರಿಂದ ವಿದ್ಯುತ್ ಹೆಚ್ಚು ಬರಾಕತ್ತೈತಿ. ನಿಮಗೆ ಸರ್ಕಾರ ಫ್ರೀ ಕೊಟ್ಟದ ಲೆಕ್ಕಕ್ಕೆ ನಿಮ್ಗೆ 10% ಎಕ್ಸ್ಟ್ರಾನ ಕೊಟ್ಟಿರೋದ್ರಿಂದ ನೀವು ಎಕ್ಸ್ಟ್ರಾ 10% ಅಂದ್ರೆ ಇನ್ನೂ 2-3 ಬಲ್ಬ್ ಹಾಕೊಂಡ್ರು ಏನೂ ಫರ್ಕ್ ಬೀಳಂಗಿಲ್ಲ, 1-2 ಫ್ಯಾನ್ ಹಾಕೊಂಡ್ರು ಏನೂ ಫರ್ಕ್ ಬೀಳಂಗಿಲ್ಲ. ಆದ್ರೆ ನಾವು ಕಡಿಮೆ ಗುಣಮಟ್ಟದ ವಸ್ತುಗಳನ್ನ ಜಾಸ್ತಿ ಬಳಸಾಕತ್ತೀವಿ. ಹಂಗಾಗಿ ಏನಾಗೈತಿ, ನೀವು ಮೊದಲು ಬಳಸ್ತಾ ಈ ಕಳೆದ 3 ವರ್ಷದಿಂದ ನೀವು ಬಳಸ್ತಕ್ಕಂಥ ವಿದ್ಯುತ್ಗೂ ಈಗ ಏನಾಗಿರಪ್ಪ ಅಂದ್ರೆ ಒಂದು 5-10 ಯೂನಿಟ್ ಹೆಚ್ಚಿಗೆ ಬರಾಕತ್ತೈತಿ. ಈಗ ಇಲ್ಲಿ ತನಕ ಬಂದಿಲ್ಲ, ಈ ಕಳೆದ 2-3 ತಿಂಗಳಿಂದ ಮಾತ್ರ ನಿಮ್ಗೆ ಹಂಗೆ ಬರಾಕತ್ತೈತಿ. ಹೌದಲ್ರಿ ತಾಯಂದ್ರ? ಧನ್ಯವಾದಗಳು. ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಸಾಕಷ್ಟು ಬಡ್ಡಿ, ನೀವು ಪಡೆಯುವಂತ ಸಾಲದ ಮೇಲೆ ಸಾಕಷ್ಟು ಬಡ್ಡಿ ದರ ಇರ್ತದೆ. ಅದಕ್ಕಿಂತ ಕಡಿಮೆ ದರದಲ್ಲಿ ನಿಮಗೆ ಬಡ್ಡಿ ಕಡಿಮೆ ರಿಯಾಯಿತಿ ದರದಲ್ಲಿ ಸುಲಭ ರೀತಿಯಲ್ಲಿ ನಿಮಗೆ ಸಾಲ ಸೌಲಭ್ಯಗಳನ್ನು ಕಲ್ಪಿಸಿಕೊಳ್ಳಲಿಕ್ಕೆ ಅವಕಾಶ ಇದೆ. 50,000ದಿಂದ ಕನಿಷ್ಠ 3 ಲಕ್ಷದವರೆಗೂ ಸಹ ನೀವು ಸಾಲ ಸೌಲಭ್ಯವನ್ನ ಪಡೀಲಿಕ್ಕೆ ಅವಕಾಶ ಇದೆ. ಆದ್ರೆ ಏನ್ ಮಾಡ್ಬೇಕಂತ ಹೇಳಿದ್ರೆ, ಒಬ್ಬ ಗೃಹಲಕ್ಷ್ಮಿ ಫಲಾನುಭವಿ ತಾನು ಗೃಹಲಕ್ಷ್ಮಿ ಅರ್ಜಿ ಹಾಕಿದಾಗ ಒಂದು ಅಕ್ಲಾತಿ ಬಂದಿರುತ್ತಲ್ವಾ, ಒಂದು ಸರ್ಟಿಫಿಕೇಟ್ ಬಂದಾಗ ಬರ್ತದೆ. ಆ ಸರ್ಟಿಫಿಕೇಟ್ ಅನ್ನ ನೀವು ಕಂಪಲ್ಸರಿಯಾಗಿ ನೀವು ಇಟ್ಕೊಂಡು ನಿಮ್ಮ ಬ್ಯಾಂಕ್ ಅಕೌಂಟ್ ಅನ್ನ ಆಕ್ಟಿವ್ ಮಾಡಿ, ಆ ಬ್ಯಾಂಕ್ ಖಾತೆಯಿಂದ ನೀವು ಹೊಂದಿರತಕ್ಕಂಥ ಬ್ಯಾಂಕ್ ಖಾತೆಯಿಂದ 1250 ರೂಪಾಯಿ DDಯನ್ನ ಆ ಬ್ಯಾಂಕಿನ ಹೆಸರಿಗೆ ನೀವು ತೆಗೆದುಕೊಂಡು ಬಂದು ಅಲಾಂಗ್ ವಿತ್ 4 ನಿಮ್ಮ ಫೋಟೋಗಳನ್ನ ತಂದುಕೊಟ್ಟಂತ ಇದ್ರೆ ನಮ್ಮಲ್ಲಿ ಒಂದು ಅರ್ಜಿ ನಮೂನೆ ಇದೆ. ಆ ನಮೂನೆ ನಿಮ್ಗೆ ಕೊಡ್ತೇವೆ. ಅದನ್ನ ಭರ್ತಿ ಮಾಡಿಕೊಟ್ಟಂತಂದ್ರೆ ನೇರವಾಗಿ ನಿಮ್ಮನ್ನ ಸೇರಿದನ್ನಾಗಿ ಮಾಡಲಿಕ್ಕೆ ಅವಕಾಶ ಇದೆ. ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ವಿಜಯಾನಂದ ಕಾಶ್ಯಪ್ ಸಾಹೇಬರಿಗೆ ನಾನು ಮೊಟ್ಟ ಮೊದಲನೇದಾಗಿ ಈ ನನ್ನ ಅಧ್ಯಕ್ಷನನ್ನಾಗಿ ಮಾಡಿದ್ದಕ್ಕೆ ಅವರಿಗೆ ತುಂಬ ಹೃದಯಗಳನ್ನ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಈ 5 ಯೋಜನೆಗಳನ್ನ ಪ್ರತಿ ಪಂಚಾಯತ್ ಮಟ್ಟದಲ್ಲಿ ಹೋಗಿ ಏನು ಕುಂದುಕೊರತೆಗಳಾದ ಅಲ್ಲೇ ನಿವಾರಣೆ ಮಾಡಿ, ಕೆಲವೊಂದಿಷ್ಟು ಟೆಕ್ನಿಕಲ್ ಪ್ರಾಬ್ಲಮ್ ಏನಿರ್ತಾವೆ, ನಮ್ಮ ಅಂಗನವಾಡಿ ಸೂಪರ್ವೈಸರ್ ಆಗಿರ್ಬೋದು ಅಥವಾ ನಮ್ಮ ಅಂಗನವಾಡಿ ಟೀಚರ್ ಆಗಿರ್ಬೋದು
ಪಾಪ ಅವ್ರಿಗೆ ಆಫೀಸ್ ಗೊತ್ತಿರೋದಿಲ್ಲ, ಯಾಕಪ್ಪ ಬಂದಿರೋ ಅಂತ ಹೇಳ್ತಿರ್ತಾರೆ. ಅಂಥವ್ರಿಗೆ ತಾವು ಅನುಕೂಲ ಮಾಡಿ ಕೊಡ್ತೀರಂತ ಹೇಳ್ತಾ ಈ ಸಮಾರಂಭದಲ್ಲಿ ನನ್ನ 5 ಇಲಾಖೆಗಳು ತಮಗೆ ಪ್ರತಿಯೊಂದು ಇಲಾಖೆ ಬಗ್ಗೆ ಎಳೆಯಾಗಿ ಈಗಾಗಲೇ ತಿಳಿಸಿದ್ದಾರೆ. ಇನ್ನೂ ಕೂಡ ನಾನು ಅವ್ರಿಗೆ ಸೂಚನೆಯನ್ನು ಕೊಡ್ತೀನಿ. ನಾನು ಸ್ವಲ್ಪ ಸಿಡಿಕೋ ಅವ್ರಿಗೊಬ್ಬರೇ ಹೇಳಿದೆ, ಈ 5 ಇಲಾಖೆಗೆ ಸಂಬಂಧಪಟ್ಟಂಗೆ ನನ್ನ ಪಂಚಾಯತಿಗೆ ಹಾಕೊಳ್ಳೋದು ಅಂದ್ರೆ ನನ್ನ ಪಂಚಾಯತ್ ಅಂದ್ರೆ ನನಗೆ 21 ಪಂಚಾಯತ್ ಬರ್ತಾವ ಈ ಮತಕ್ಷೇತ್ರದಲ್ಲಿ. ಆ ವಿಶೇಷವಾಗಿ ಒಂದು ಯೋಜನೆ ಅಂದ್ರೆ 99.9 ನಾವೆಲ್ಲ ಆಲ್ರೆಡಿ ನಮ್ಮ ಇಲಾಖೆಗಳ ಕೆಲಸವನ್ನು ಮಾಡಿದೆ. ಅವರಿಗೆ ಎಂದೂ ಹೆಬ್ಬಾಳ ಪಂಚಾಯತಿಗೆ ತುಂಬುವುದ ಧನ್ಯವಾದ ಹೇಳಿದ್ದಿಲ್ಲ. ವಿಶೇಷವಾಗಿ ಅವರಿಗೆ ನಮ್ಮ 5 ಇಲಾಖೆದವರಿಗೆ ನನ್ನ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರೋದ್ರಿಂದ ಅವರಿಗೆ ಸೂಚನೆ ಕೊಟ್ಟಿರ್ಬೋದು, ಒಮ್ಮೊಮ್ಮೆ ಏನೋ ಸ್ವಲ್ಪ ಶಿಸ್ತನ್ನು ಮಾಡಿರ್ಬೋದು. ದಯವಿಟ್ಟು ಕ್ಷಮ ಇರಲಿ. ಇನ್ನೂ ಪಂಚಾಯತಿಗಳು ಇನ್ನೂ ಹುಣಗುಂದ ನಗರದಲ್ಲಿ 8 ಮೀಟಿಂಗ್ ಅನ್ನು ಹಮ್ಮಿಕೊಂಡಿದ್ದೀವಿ. ಅಮೀನ್ಗಢದಲ್ಲಿ 4, ಕಬುತಿಗೆಯಲ್ಲಿ 6. ಹೀಗೆ ಈ ನಿರಂತರ ಈ 1 ತಿಂಗಳಿಂದ ಪಂಚ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಿರಂತರವಾಗಿ 1 ತಿಂಗಳ ಸತತವಾಗಿ ಈ ಪ್ರಯತ್ನ ನಡೆದಿದೆ. ನಮ್ಮ ಶಾಸಕರಿಗೆ, ನಮ್ಮ ಕಾಶಪ್ಪನವ್ರ ಸಾಹೇಬರಿಗೆ ಎಷ್ಟು ಅಭಿನಂದನೆಗಳನ್ನ ಹೇಳಿದ ಸಮೇತ ಸಾಲದು ಅಂತ ಹೇಳ್ತಾ, ಇನ್ನೇನಾದರೂ ಊರಿನ ಸಮಸ್ಯೆ ಇದ್ರೆ ನಮ್ಮ ಹಿರಿಯರು ಹೇಳಿದ್ರು, ಆ ಮಂಗಲ ಭವನ ನೋಡ್ರಿ, ನೀವು ಎಲ್ಲ ಹಿರಿಯರಲ್ಲಿ ನಾನೊಬ್ಬ ಸಣ್ಣವ, ನಿಮ್ ಜೊತೆ ಕೈ ಬಿಡಿಸ್ತೀನಿ. ಶಾಸಕರಿಗೆ ನಮ್ಮ ಕಾಶಪ್ಪನವ್ರ ಸಾಹೇಬರಿಗೆ ವಿನಂತಿ ಮಾಡ್ಕೊಂತೀನಿ, ಅವ್ರಿಗೆ ಗಂಟು ಬಿದ್ದು ಪ್ರತಿ 6 ತಿಂಗಳಿಗೊಮ್ಮೆ ಆದ್ರೂ ಸಮೇತ ನಾನು 20-25 ಲಕ್ಷ ರೂಪಾಯಿನ ಕೊಡಿಸ್ಲಿಕ್ಕೆ ನಮ್ಮ ಸಾಹೇಬರಿಗೆ ನಾನು ಗಂಟು ಬೀಳ್ತೀನಿ ಅಂತ ತಿಳ್ಕೊಂಡು ಹೇಳಿ